ಸ್ನೇಹಿತರೆ, ಇವತ್ತು ನಾವು ಐ ಎನ್ ಡಿ ಮನಿ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಐ ಎನ್ ಡಿ ಮನಿ ಆ್ಯಪ್ನಿಂದ ನಾವು ಇಂಡಿಯನ್ ಸ್ಟಾಕ್ಸ್ನಲ್ಲಿ ಹಾಗೂ US ಸ್ಟಾಕ್ಸ್ನಲ್ಲಿ ನಾವು ಇನ್ವೆಸ್ಟ್ನ ಮಾಡಬಹುದು. ಯಾವ ರೀತಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು, ಅಲ್ಲಿ ಏನೇನು ಬೇಕಾಗುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅಲ್ಲಿ ನಾವು ಮೊದಲು ಐ ಎನ್ ಡಿ ಮನಿ ಆ್ಯಪ್ನಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ನಮಗೆ ನಮ್ಮ ಒಂದು ಪ್ಯಾನ್ ಕಾರ್ಡ್ನ ಅವಶ್ಯಕತೆ ಬರುತ್ತದೆ ಹಾಗೂ ಆಧಾರ್ ಕಾರ್ಡ್ನ ಅವಶ್ಯಕತೆ ಬರುತ್ತದೆ. ಅವುಗಳನ್ನ ನಾವು ಕೇವಲ ಆಧಾರ್ ಕಾರ್ಡ್ನ ಒಂದು ನಂಬರ್ ಹಾಗೂ ಪ್ಯಾನ್ ಕಾರ್ಡ್ನ ನಂಬರ್ನ ಅಲ್ಲಿ ಹಾಕಬೇಕಾಗುತ್ತೆ. ಅದರೊಟ್ಟಿಗೆ ನಮಗೆ ನಮ್ಮ ಒಂದು ಸೆಲ್ಫಿ ಬೇಕು, ಅದರೊಟ್ಟಿಗೆ ನಮ್ಮ ಒಂದು ಸಿಗ್ನೇಚರ್ ಬೇಕು. ಇಷ್ಟು ಸಿಗ್ನೇಚರ್ನು ಕೂಡ ಅಲ್ಲೇ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೇ ಮಾಡಬೇಕಾಗಿರುತ್ತೆ. ಯಾವ ರೀತಿ ಅಂತ ಸಂಪೂರ್ಣವಾಗಿ ಫುಲ್ಲಿ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ಸ್ನೇಹಿತರೆ, ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲವನ್ನು ಕೂಡ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಪ್ಲೇಸ್ಟೋರ್ನಿಂದ ಐ ಎನ್ ಡಿ ಮನಿ ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸಾಧ್ಯವಾದರೆ ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದರ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ, ಐ ಎನ್ ಡಿ ಮನಿ ಆ್ಯಪ್ನ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಲಿಂಕ್ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ಫೋನ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ನಾವು ನಮ್ಮ ಒಂದು OTP ಮೂಲಕ ನಮ್ಮ ಒಂದು ಫೋನ್ ನಂಬರ್ನ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ OTP ಬಂದಿದೆ ಸ್ನೇಹಿತರೆ. OTP ಹಾಕಿದ ತಕ್ಷಣದಲ್ಲಿ ಎಂಟರ್ ಫುಲ್ ನೇಮ್ ಅಂತ ಬರ್ತಾ ಇದೆ. ನಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಹೆಸರು ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಟು ಸೇಮ್ ಇಲ್ಲಿ ನಮ್ಮ ಫುಲ್ ನೇಮನ್ನು ನಾವು ಎಂಟರ್ ಮಾಡೋಣ. ಮಾಡಿಬಿಟ್ಟು ನಾವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿ ನಮ್ಮ ಒಂದು ಫುಲ್ ನೇಮ್ನ ಹಾಕಿದ ನಂತರದಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ಹಂಗೆ ಇಲ್ಲಿ ಅಲೌ ನೋಟಿಫಿಕೇಶನ್ ಅಂತ ಹೇಳ್ತಾ ಇದೆ, ನೀವು ಅಲೌ ಮಾಡೋದಿದ್ರೆ ಮಾಡಬಹುದು. ಇಲ್ಲಿ ನಾಟ್ ನೋ ಅಂತ ನಾನು ಈಗ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಇಮೇಲ್ ID ನ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಗೂಗಲ್ ಅಕೌಂಟ್ ಮೂಲಕ ನಾವು ವೆರಿಫೈ ಮಾಡೋಣ, ಅಥವಾ ಕೆಳಗಡೆ ವೆರಿಫೈ ಇಮೇಲ್ ID ಮ್ಯಾನ್ಯುವಲಿ ಅಂತ ಇದೆ, ಅದರ ಮೂಲಕನೂ ಬೇಕಾದರೆ ಮಾಡ್ಬೋದು. ನೀವು ಗೂಗಲ್ ಅಕೌಂಟನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ನಾನು ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಈ ರೀತಿ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಒಂದು ಗೂಗಲ್ ಅಕೌಂಟ್ನ ಇಮೇಲ್ ಐಡಿಗಳು ನಮ್ಮ ಫೋನಲ್ಲಿ ಇರುವಂಥ ಎಲ್ಲ ಒಂದು ಇಮೇಲ್ ಐಡಿಗಳು ಬರ್ತಾ ಇದೆ. ಇಲ್ಲಿ ನಾವು ಯಾವ ಇಮೇಲ್ ID ಮೂಲಕ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೋತೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಒಂದು ಇಮೇಲ್ ID ಸೆಲೆಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ಈ ರೀತಿ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಬಾಕ್ಸ್ ಮೇಲೆ ಈ ರೀತಿ ನಾವು ಈ ಒಂದು ಬಾಕ್ಸ್ ಮೇಲೆ ಈ ರೀತಿ ರೈಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ವ್ಯೂ ಯುವರ್ ಇಮೇಲ್ ಮೆಸೇಜಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಇಮೇಲ್ ID ಅನ್ನೋದು ವೆರಿಫೈ ಆಗುತ್ತೆ. ನಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಕೂಡ ಅಲ್ಲಿಂದ ಅದು ಒಂದು ಫೆಚ್ ಮಾಡ್ಕೊಳ್ಳುತ್ತೆ. ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಗೂ ಪ್ಯಾನ್ ಕಾರ್ಡ್ ಮೇಲೆ ಇರುವಂಥ ಡೇಟ್ ಆಫ್ ಬರ್ತನ ಇಲ್ಲಿ ನಾವು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಕನ್ಫರ್ಮ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ನೋಡ್ಬೋದು ನಾನು ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿದ್ದೀನಿ. ನಂತರದಲ್ಲಿ ಇಲ್ಲಿ ಹಾಕಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಪ್ಯಾನ್ ಕಾರ್ಡ್ ಅನ್ನೋದು ವ್ಯಾಲಿಡೇಷನ್ ಆಗುತ್ತೆ. ವ್ಯಾಲಿಡೇಟ್ ಆದ ನಂತರದಲ್ಲಿ ನಮ್ಮ ಹೆಸರನ್ನೆಲ್ಲ ನಮ್ಮ ಡೀಟೇಲ್ಸ್ ಅದು ತೊಗೊಳುತ್ತೆ ನೋಡ್ಬೋದು ಪ್ಯಾನ್ ಕಾರ್ಡ್ನಿಂದ. ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಸಿಂಕಿಂಗ್ ಯುವರ್ KYC ಡೀಟೇಲ್ಸ್ ಫ್ರಮ್ CKYC ಆ್ಯಂಡ್ KRA ಅಂತ ಬರ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಒಂದು ಡೀಟೇಲ್ಸ್ನೆಲ್ಲ ಇದು ತಗೊಂಡಿದೆ ಆಟೋಮೆಟಿಕ್ ಆಗಿ. ಇಲ್ಲಿ ತಗೊಂಡಿಲ್ಲ ಅಂದರೆ ನಾವು ಇಲ್ಲಿ ಈ ರೀತಿ ಯಾವ ರೀತಿ ಸೆಲೆಕ್ಟ್ ಆಗಿದೆ ನೋಡಿ ಅದೇ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಫಾದರ್ಸ್ ನೇಮ್ನ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಫಾದರ್ಸ್ ನೇಮ್ ಅಥವಾ ಮತ್ತು ಯಾರದೇ ನಿಮ್ಮ ಒಂದು ಏನು ಪೇರೆಂಟ್ಸ್ ಇರ್ತಾರೆ ಅವರ ಹೆಸರನ್ನ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅವರ ಹೆಸರನ್ನು ಕೂಡ ಆಧಾರ್ ಕಾರ್ಡ್ನಲ್ಲಿ ಇರೋ ಹಾಗೆ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ನಾಮಿನಿನ ನಾವು ನಂತರದಲ್ಲಿ ಆ್ಯಡ್ ಮಾಡೋಣ. ನೋ ಆ್ಯಡ್ ಲೇಟರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ನಾಮಿನಿ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಪರ್ಸನಲ್ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಒಂದು ಸೆಲ್ಫಿನ ನಾವು ತಗೋಬೇಕಾಗುತ್ತೆ ಸ್ನೇಹಿತರೆ. ನಾವು ಕ್ಯಾಪ್ನೆಲ್ಲ ಹಾಕೋಬಾರ್ದು. ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಯಾವ ರೀತಿ ನಾವು ಸೆಲ್ಫಿ ತಗೋಬೇಕು ಅಂತ. ಅದೇ ರೀತಿ ನಾವು ಇಲ್ಲಿ ಒಂದು ಸೆಲ್ಫಿನ ತಗೋಬೇಕಾಗುತ್ತೆ. ಇಲ್ಲಿ ನೋಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ಅಲೌ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಕ್ಯಾಮ್ರಾ ಓಪನ್ ಆಗಿದೆ. ಕ್ಯಾಮ್ರಾದಲ್ಲಿ ನಾವು ಸೆಲ್ಫಿನ ಈ ರೀತಿ ತಗೋಬೇಕಾಗುತ್ತೆ. ನೋಡಿ ನಾನೊಂದು ಸೆಲ್ಫಿನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ನಮ್ಮ ಸೆಲ್ಫಿ ಅನ್ನೋದು ಅಲ್ಲಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ತೊಗೊಂಡಿದೆ. ಪ್ರೊಸೀಡ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಪ್ರೊಸೀಡ್ ಅಂತ ನಾನು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕು. ನಮ್ಮ ಒಂದು ಫೋಟೋ ಅನ್ನೋದು ಸೆಲ್ಫಿ ಅನ್ನೋದು ಅಪ್ಲೋಡ್ ಆಗ್ತಾ ಇದೆ. ನಂತರದಲ್ಲಿ ಇಲ್ಲಿ ಮತ್ತೆ ಕೆಲವೊಂದಿಷ್ಟು ಟ್ರೇಡಿಂಗ್ ರಿಲೇಟೆಡ್ ಡೀಟೇಲ್ಸ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಇಲ್ಲಿ ರೀತಿ ನಾನು ಎಂಟರ್ ಮಾಡ್ಕೊಂಡಿದ್ದೀನಿ, ಅದೇನು ಕೇಳ್ತಾ ಇದೆ. ನೀವು ಕೂಡ ಎಂಟರ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲಿ ನೀವು ಏನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಸಿಗ್ನೇಚರ್ನ ಡ್ರಾ ಮಾಡಬೇಕಾಗುತ್ತೆ.
ಈ ರೀತಿ ನೀವು ನಿಮ್ಮ ಒಂದು ಬೆರಳಿನಿಂದ ಡ್ರಾ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಲಿಂಕ್ ಯುವರ್ ಬ್ಯಾಂಕ್ ಅಕೌಂಟ್, ಅಂದರೆ ಈಗ ಸಂಪೂರ್ಣವಾಗಿ KYC ಎಲ್ಲ ಆಗ್ತಾ ಬಂತು. ಈಗ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡೋದಕ್ಕೆ ಕೆಳಗಡೆ ಮ್ಯಾನ್ಯುವಲಿ ಆಪ್ಷನ್ ಇದೆ, IFSC ಹಾಗೂ ಅಕೌಂಟ್ ನಂಬರ್ ಮೂಲಕ, ಅಥವಾ ಪ್ರೊಸೀಡ್ ಟು ಲಿಂಕ್ ಅಕೌಂಟ್ ಅಂದರೆ ಇಲ್ಲಿ UPI ಇರುತ್ತೆ ಸ್ನೇಹಿತರೆ, ಇವರದೇ ಆದ ಸ್ವಂತ UPI ಇರುತ್ತೆ, ಅಲ್ಲೂ ಕೂಡ ನಾವು ಲಿಂಕ್ನ ಮಾಡ್ಕೋಬೋದು. ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಗ್ರ್ಯಾಂಡ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಅಕೌಂಟನ್ನು ಆ್ಯಡ್ ಮಾಡ್ಕೊಳ್ಳೋಣ UPI ಮೂಲಕ. ಅಥವಾ UPI ಮೂಲಕ ಆಗದೆ ಹೋದರೆ ನಾವು ಅಕೌಂಟ್ ನಂಬರ್ ಹಾಗೂ IFSC ಕೋಡನ್ನು ಹಾಕಿಬಿಟ್ಟು ನಾವು ಲಿಂಕ್ ಮಾಡ್ಕೋಬೇಕಾಗುತ್ತೆ. UPI ಮೂಲಕ ನೇರವಾಗಿ ಆಗುತ್ತೆ. ಇಲ್ಲಿ ನೋಡಿ ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಬ್ಯಾಂಕ್ಗಳ ಲಿಸ್ಟ್ ಬಂದಿರುತ್ತೆ. ಇಲ್ಲಿ SBI ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ, SBIನಲ್ಲಿ ನನ್ನ ಅಕೌಂಟ್ ಇದೆ. ನಂತರದಲ್ಲಿ ಇಲ್ಲಿ ಲಿಂಕ್ ಆಗದೆ ಹೋದರೆ ಇಲ್ಲಿ ನೋಡಿ ಕೆಲವು ಬಾರಿ ಈ ರೀತಿ ಏನಾದರೂ ಪ್ರಾಬ್ಲಮ್ ಬಂದರೆ ನೀವು ನಿಮ್ಮ ಒಂದು ಅಕೌಂಟ್ ನಂಬರ್ ಹಾಗೂ IFSC ಕೋಡ್ನ ಯೂಸ್ ಮಾಡಿಬಿಟ್ಟು ಲಿಂಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಮತ್ತೊಂದು ಬಾರಿ ರೀಟ್ರೈ ಮಾಡಿ ನೋಡಬಹುದು. ಅಥವಾ ಇನ್ನು ಬೇರೆ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ನಾನು ICICI ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ನೋಡಿ ಈ ರೀತಿ ಒಂದು ಬ್ಯಾಂಕ್ ಅಕೌಂಟ್ ಅನ್ನೋದು ಲಿಂಕ್ ಅಂತ ಬಂತು. ಇಲ್ಲಿ ಲಿಂಕ್ ನಾವು ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಲಿಂಕ್ ನಾವು ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು UPI ಪಿನ್ನನ್ನು ಹಾಕಿಬಿಟ್ಟು ನಾವು ಇಲ್ಲಿ ಒಂದು UPIಗೆ ನಮ್ಮ ಒಂದು ಅಕೌಂಟನ್ನು ಲಿಂಕ್ ಮಾಡಬೇಕಾಗುತ್ತೆ. ಇವರ ಒಂದು IND ಮನಿಯವರ ಒಂದು ಸ್ವಂತ UPI ಇರುತ್ತೆ ಸ್ನೇಹಿತರೆ, ಅಲ್ಲಿ ನಮ್ಮ ಅಕೌಂಟ್ ಅನ್ನೋದು ಲಿಂಕ್ ಆಗುತ್ತೆ. ಇಲ್ಲೂ ಕೂಡ ಏನಾದರೂ ತೊಂದರೆ ಆದರೆ ಇಲ್ಲಿ ನೋಡಿ ಈ ರೀತಿ ಲಿಂಕ್ ಆಗ್ತಾ ಇಲ್ಲ, ಲಿಂಕ್ ಆಗೋಲ್ಲಿ ಏನಾದರೂ ತೊಂದರೆ ಆದರೆ ಇಲ್ಲಿ ಕೆಳಗಡೆ ರೀಟ್ರೈ ಅಂತ ಕ್ಲಿಕ್ ಮಾಡಿ ನೋಡಿ. ಆಗದೆ ಹೋದರೆ ಕೆಳಗಡೆ ಅಕೌಂಟ್ ನಂಬರ್ ಹಾಗೂ IFSC ಕೋಡ್ ಮೂಲಕ ನೀವು ನಿಮ್ಮ ಅಕೌಂಟನ್ನು ಇಲ್ಲಿ ಆ್ಯಡ್ ಮಾಡಬಹುದು. ಇಲ್ಲಿ ನೋಡಿ ನಾನು 3ನೇ ಬಾರಿ ಟ್ರೈ ಮಾಡ್ತಾ ಇದ್ದೀನಿ, ಆಗದೆ ಹೋದರೆ ನೋಡೋಣ. ಇಲ್ಲಿ ನೋಡಿ ಈ ರೀತಿ ಆಗ್ತಾ ಇಲ್ಲ. ಈಗ ಏನು ಮಾಡ್ತೀನಿ, ಕೆಳಗಡೆ ಲಿಂಕ್ ವಿತ್ IFSC ಆ್ಯಂಡ್ ಅಕೌಂಟ್ ನಂಬರ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ, ಕೆಳಗಡೆ ನೋಡ್ಬೋದು. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ಮಾಡಿಬಿಟ್ಟು ನನ್ನ ಅಕೌಂಟ್ ನಂಬರ್ ಹಾಗೂ IFSC ಕೋಡನ್ನು ಇಲ್ಲಿ ನೋಡಿ ಮೊದಲು SBI ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಏನು ಮಾಡ್ತೀನಿ, SBIನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ ಒಂದು IFSC ಕೋಡ್ನ ಹಾಕಬೇಕಾಗುತ್ತೆ. IFSC ಕೋಡ್ನ ನನ್ನ ಬ್ಯಾಂಕ್ನ IFSC ಕೋಡ್ನ ನಾನು ಹಾಕಿದ್ದೀನಿ. ನಂತರದಲ್ಲಿ ಇಲ್ಲಿಂದ ಕೆಳಗಡೆ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಒಂದು ಬ್ರಾಂಚ್ ಬಂದಿರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಅಕೌಂಟ್ ನಂಬರ್ನ 2 ಬಾರಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೂ ರೀಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ 2 ಬಾರಿ ನಾವು ಅಕೌಂಟನ್ನು ಇಲ್ಲಿ ಸೇವಿಂಗ್ಸ್ ಅಥವಾ ಕರೆಂಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ನಮ್ಮ ಅಕೌಂಟಿಗೆ ₹1 ಅವರು ಟ್ರಾನ್ಸಾಕ್ಷನ್ ಮಾಡಿ ನೋಡ್ತಾರೆ ಕರೆಕ್ಟಾಗಿ. ಒಂದು ನೋಡಿ ಈ ರೀತಿ ಬ್ಯಾಂಕ್ ಅಕೌಂಟ್ ಈಸ್ ವೆರಿಫೈಡ್ ಅಂತ ಬಂತು, ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ಆಲ್ಮೋಸ್ಟ್ ನಮ್ಮ ಅಕೌಂಟ್ ಅನ್ನೋದು ರೆಡಿ ಆಗ್ತಾ ಬಂತು. ಇನ್ನೂ ಏನೇನಿದೆ ಅಂತ ನೋಡೋಣ. ಇಲ್ಲಿ ಅಡ್ರೆಸ್ನ ಒಂದು ಸಾರಿ ನೋಡ್ಕೊಳ್ಳಿ, ಇಲ್ಲಿ ಆಟೋಮೆಟಿಕ್ಕಾಗಿ ತಗೊಂಡಿದೆ ಇಲ್ಲ. ಇಲ್ಲಿ ಕೆಳಗಡೆ ಐ ವಾಂಟ್ ಟು ಮಾಡಿಫೈ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಡ್ರೆಸ್ನ ಚೇಂಜ್ ಮಾಡ್ಕೊಳ್ಳಿ. ಅಥವಾ ಕನ್ಫರ್ಮ್ ಕರೆಕ್ಟ್ ಆಗಿದ್ದರೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಅಡ್ರೆಸ್ ಇಲ್ಲಿ ಕರೆಕ್ಟ್ ಆಗಿದೆ, ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋತೀನಿ. ವೆರಿಫೈ ಯುವರ್ ಅಕೌಂಟ್ ಅಂತ ಬಂತು. ವೆರಿಫೈ ನಾವು ವಿತ್ ಆಧಾರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಏನೇನು ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ನಾವು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಹಾಕಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ಒಂದು ಫಾರ್ಮ್ ಆಟೋಮೆಟಿಕ್ಕಾಗಿ ಫಿಲ್ ಆಗಿದೆ ಸ್ನೇಹಿತರೆ. ನಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ನಾವು ಏನೇನು ಹಾಕಿದ್ದೀವಿ ಎಲ್ಲವೂ ಕೂಡ ಇಲ್ಲಿ ಫಿಲ್ ಆಗಿರುತ್ತೆ. ಫಾರ್ಮ್ ಅನ್ನೋದು ಫಾರ್ಮ್ ಹಾಗೂ ನಮ್ಮ ಫೋಟೋ ಎಲ್ಲವೂ ಕೂಡ ಇಲ್ಲಿ ಫಿಲ್ ಆಗಿರುತ್ತೆ. ನಾವೇನು ಮಾಡಬೇಕು, ಒಂದು ಸಾರಿ ಇದನ್ನು ನೋಡಿಬಿಟ್ಟು ಇಲ್ಲಿ ಕೆಳಗಡೆ ಸೈನ್ ನಾವು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೈನ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಒಂದು KYC ಪೋರ್ಟಲ್ ಅನ್ನೋದು ಓಪನ್ ಆಗಿದೆ. ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಈ ಬಾಕ್ಸ್ನಲ್ಲಿ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ನಂಬರ್ಗೆ OTP ಬರುತ್ತೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು. ಅದೇ ಬಾಕ್ಸ್ನಲ್ಲಿ OTPನ ಹಾಕಿಬಿಟ್ಟು ವೆರಿಫೈ OTP ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ನಮ್ಮ OTP ಅನ್ನೋದು ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರದಲ್ಲಿ ನಮ್ಮ ಮುಂದಿನ ಪ್ರೋಸೆಸ್ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡಿ ವೆರಿಫೈ ಆಗ್ತಾ ಇದೆ, ಸಕ್ಸಸ್ OTP ವೆರಿಫೈಡ್ ಅಂತ ಬಂತು. ಇಲ್ಲಿ ನೋಡ್ಬೋದು ಈ ಸೈನ್ ಕಂಪ್ಲೀಟೆಡ್, ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ವೆರಿಫೈ ಯುವರ್ ಪರ್ಸನಲ್ ಡೀಟೇಲ್ಸ್ ಅಂತ ಬಂತು. ನೋಡ್ಬೋದು ನಮ್ಮ ಅಕೌಂಟ್ ಅನ್ನೋದು 100% ಈಗ ರೆಡಿ ಆಯಿತು. ಇಲ್ಲಿ ನೋಡಿ ಮನಿನ ನೀವು ಆ್ಯಡ್ ಮನಿ ಟು ವ್ಯಾಲೆಟ್ ಅಂತ ಹೇಳ್ತಾ ಇದೆ. ನೀವು ವ್ಯಾಲೆಟ್ಗೆ ಮನಿ ಆ್ಯಡ್ ಮಾಡಿ ನೀವು ಸ್ಟಾಕ್ಸ್ನ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸದ್ಯಕ್ಕೆ ನಾನು ಮಾಡ್ತಾ ಇಲ್ಲ, ವಿಡಿಯೋ ತುಂಬ ಜಾಸ್ತಿ ಆಗಿದೆ ಸ್ನೇಹಿತರೆ. ನಾನು ಮುಂದಿನ ಬೇರೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದೊಂದಾಗಿ ಆ್ಯಡ್ ಮಾಡೋದು ಹೇಗೆ, ಸ್ಟಾಕ್ಸ್ನ ಬೈ ಮಾಡೋದು ಹೇಗೆ ಎಲ್ಲವನ್ನು ಕೂಡ ನಾನು ಹೇಳ್ತೀನಿ. ನೋಡ್ಬೋದು ಈಗ ನಮ್ಮ ಅಕೌಂಟ್ ಅನ್ನೋದು 100% ರೆಡಿ ಆಗಿದೆ. ಕೆಳಗಡೆ ನೋಡ್ಬೋದು ಇಂಡಿಯನ್ ಸ್ಟಾಕ್ಸು, US ಸ್ಟಾಕ್ಸ್ ಅಂತ ಇಲ್ಲಿ ಕೆಳಗಡೆ ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು US ಸ್ಟಾಕ್ಸ್ ಅಂತ ಇದೆ, ಇಂಡಿಯನ್ ಸ್ಟಾಕ್ಸ್ ಅಂತ ಇದೆ. ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ US ಸ್ಟಾಕ್ಸ್ ಹಾಗೂ ಪಕ್ಕದಲ್ಲಿ ಇಂಡಿಯನ್ ಸ್ಟಾಕ್ಸ್ ಅಂತ ಇದೆ. ನೀವು ಅಲ್ಲಿ ಯಾವುದೇ ರೀತಿಯಲ್ಲಿ ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡಿಬಿಟ್ಟು
ನಮ್ಮ ಒಂದು ಸ್ಟಾಕ್ಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.